ನವರತ್ನ 33 ಕೋಟಿ ರೂಪಾಯಿ ಅನುದಾನ. ಅದರಲ್ಲಿ 30% ಕೂಡ ಕೆಲಸ ಆಗಿಲ್ಲ. 2 ವರ್ಷ ಆಗೋಯ್ತು. 2 ವರ್ಷದಲ್ಲಿ ಮುನ್ಸಿಪಾಲ್ಟಿಯಿಂದ 33% ಕೆಲಸಗಳ 30% ಆಗಿದೆ. ಇನ್ನು 70% ಕೆಲಸ ಆಗಿಲ್ಲ. ಅದು ನಮ್ಮ ಅವಧಿನಲ್ಲಿ 33 ಕೋಟಿ ರೂಪಾಯಿ ನಾನು ಸ್ಯಾಂಕ್ಷನ್ ಮಾಡಿದ್ದೆ. ಮಕ್ಕಳಿಗೆ ಸ್ಕಾಲರ್ಶಿಪ್ ಇಲ್ಲ, ಗ್ಯಾಸ್ ಸ್ಟವ್ ಅಂತ ಕೊಟ್ಟಿದ್ವಿ, ಟೈಲರ್ ಮಿಷಿನ್ ಕೊಟ್ಟಿದ್ವಿ. ಯಾವುದಕ್ಕೂ ನಮ್ಮ ಇದು ಮುನ್ಸಿಪಾಲ್ಟಿನಲ್ಲಿ ಉತ್ತರ ಇಲ್ಲ. ಏನಕ್ಕೆ ಇದಾಯಿತು ಅಂದರೆ ಫಂಡ್ಸ್ ಇಲ್ಲ ಅಂದರೆ 33 ಕೋಟಿ ರೂಪಾಯಿ ನವರತ್ನ 4ನಲ್ಲಿ ಬಂತಾ ಹೇಳಿ ನೋಡೋಣ. ಇದು ನಿದ್ದೆ ಮಾಡ್ತಾಯಿದ್ದೆ. ಆಮೇಲೆ ಮಾರ್ಕೆಟ್ರಲ್ಲಿ ರಿನಿವೇಷನ್ ಹೆಸರಿನಲ್ಲಿ 2 ಅಫ್ಸರ್ಗೆ ಅಂಗಡಿ ಕಟ್ಕೊಂಡಿದ್ದಾರೆ. ಅದರಿಂದ ಅದ್ರ ಹಿಂದೆ ಇರೋದು ಯಾರು? ಮಾರ್ಕೆಟ್ರಲ್ಲಿ ಬಂದ್ಬಿಟ್ಟು ಅಂಗಡಿ ನ್ಯಾಯನ ಇದು ಡೆಮಾಲೇಷನ್ ಮಾಡೋಕ್ಕೆ ಪರ್ಮಿಷನ್ ಇದೆಯಾ? ಅಂಗಡಿನ ಪರ್ಮಿಷನ್ ಮಾಡೋ ಒಂದು ಇಟ್ಟಿಗೆ ಕಿತ್ತೊಳಕ್ಕೆ ಯಾವನಿಗೂ ಪರ್ಮಿಷನ್ ಇಲ್ಲ. ದ ಓನರ್ ಆಫ್ ಮುನ್ಸಿಪಾಲಿಟಿ ಅವನು ಬಂದ್ಬಿಟ್ಟು ರೆನೋವೇಷನ್ಗೆ ಪರ್ಮಿಷನ್ ಕೊಡಬಾರ್ದು. ಅದು ಯಾವುದು ಓನರ್ ಇದ್ದಾನೆ ಅವನು ರೆನೋವೇಷನ್ ಮಾಡಬಾರ್ದು. ಕರೆಕ್ಟಾ? ಇದೇ ಅಂಬೇಡ್ಕರ್ ಬಿದ್ದೋಗಿರೋ ಥರ ಇದೆ. ಆರು ಹಾಕಿದ್ದಕ್ಕೆ ಭಯ ಆಗಿದೆ. ನಮ್ಮ ಅವಧಿನಲ್ಲಿ ಅದಕ್ಕೆ ಸುಮಾರು ದುಡ್ಡು ಸ್ಯಾಂಕ್ಷನ್ ಮಾಡಿ ರಿಸರ್ವೇಷನ್ ಮಾಡಿದ್ದೀವಿ. ಅದನ್ನು ಗಾಲಿಗೆ ದೂರ ಹಾಕ್ಬಿಟ್ರು. ಆಮೇಲೆ ಶ್ರೀಮಾನ್ ಭಕ್ತವಚಲಂ ಅವ್ರಿಗೆ MLA ಮೇಡಮೇ ಲೆಟ್ರ್ ಕೊಟ್ಟಿದ್ದಾರೆ, ಒಂದು ಪ್ರತಿಮೆ ಮಡಗಬೇಕು ಹಂಗಂತ. ನಾವು ಅದರಲ್ಲಿ ರಿಸರ್ವೇಷನ್ ಪಾಸ್ ಮಾಡಿದ್ದೀವಿ. ಅದು ಗಾಲಿಗೆ ದೂರ ಹಾಕಿದ್ದಾರೆ. ಯಾವುದಾದ್ರು ಅಲ್ಲೇ ರಿಸರ್ವೇಷನ್ ಪಾಸ್ ಮಾಡಿದರೆ ಅದನ್ನು ಮಾಡೋಕ್ಕೆ ಯೋಗ್ಯತೆ ಇಲ್ಲ. ಇನ್ನು ಹೊಸದಾಗಿ ಬಂದ್ಬಿಟ್ಟು ಅದೇ ಇದನ್ನು ಮಾತಾಡ್ತಾರೆ. ಬಟ್ ಇದು ಬಂದ್ಬಿಟ್ಟು ಮುನ್ಸಿಪಾಲ್ಟಿ ಬಂದು ಫುಲ್ಲು ಫೇಲ್ಯೂರ್. ನಾನು ಈ ಅಂಗಡಿ ಬಗ್ಗೆ ನಾನು ಸಿಕ್ಕಾಪಟ್ಟೆ ಫೈರ್ ಮಾಡಿದ್ದೀನಿ. ಇದು ನ್ಯಾಯ ಇಲ್ಲ. ಇದು ನೆಕ್ಸ್ಟ್ ಬಂದು ನಮ್ಮ ಇದು ಸ್ಟ್ರೀಟ್ ಲೈಟು CMS ಅಂತ ಒಂದು ಸಂಸ್ಥೆಗೆ ಕೊಟ್ಟಿದ್ದಾರೆ. ಅವರು ಬಂದ್ಬಿಟ್ಟು ಮೇಂಟೆನೆನ್ಸ್ ಎಲ್ಲ ಅವರೇ ಮಾಡಬೇಕು. ಅವರು ಹೊಸ ಲೈಟ್ ಹಾಕಿ ಹೊಸ ಇದು ಮಾಡೋಂಗಿದ್ದ ಇಲ್ಲಿ ಬಂದ್ಬಿಟ್ಟು ತಿಂಗಳಿಗೆ ಬಂದ್ಬಿಟ್ಟು 4 ಲಕ್ಷ ಕೊಡ್ತಾಯಿದ್ದಾರೆ. ತಿಂಗಳಿಗೆ 4 ಲಕ್ಷ ಅಂದರೆ ವರ್ಷಕ್ಕೂ 48 ಲಕ್ಷ. ಈ 2 ವರ್ಷಕ್ಕೆ 1 ಕೋಟಿ ಕೊಟ್ಟಿದ್ದಾರೆ. ಅದಕ್ಕೆ ಹೇಳಿದರೆ ಜವಾಬ್ದಾರಿ ಇಲ್ಲ. ಆಮೇಲೆ BMLನಲ್ಲಿ ಕೆಲಸ ಮಾಡಿರೋ ಕಾರ್ಮಿಕರು, ಹುಡುಗರು, ಟೆಂಪ್ರವರಿ ಮಾಡೋರಿಗೆಲ್ಲ ದಯವಿಟ್ಟು ನೀವು ಒಂದು ರೆಗ್ಯುಲೇಷನ್ ಮಾಡಿ, ಒಂದು ಸ್ಪೆಷಲ್ ಮೀಟಿಂಗ್ ಮಾಡಿ ಅದು ರೆಗ್ಯುಲೇಷನ್ ಮಾಡಿ ರೆಡಿ ಮಾಡಿ ಕೊಡಿ ಹಂಗಂತ ಕೇಳಿದೆ. ಅದಕ್ಕೆ ಉತ್ತರ ಇಲ್ಲ. ಆಮೇಲೆ ಇದು ನಗರ ಮೈನ್ಸ್ಲೆಲ್ಲ ಬಂದ್ಬಿಟ್ಟು ಈ ಗಿಡಗಳೆಲ್ಲ ಬಂದು ಹಾವು ಜೇಲು ಎಲ್ಲ ತಿರುಗ್ತಾ ಇದೆ. ಅದಕ್ಕೋಸ್ಕರ ಬಂದು ನಾನಿರೋ ಟೈಮ್ನಲ್ಲಿ ಒಂದೊಂದು ವಾರ್ಡಿಗೆ 3 JCB ಅಂದರೆ 35 JCB ಇಲ್ಲಿ ಮುನ್ಸಿಪಾಲ್ಟಿ ಹತ್ರ ನಿಲ್ಲಿಸಿ ನಾವು ಬಂದ್ಬಿಟ್ಟು ಸ್ಪೆಷಲ್ ಟೆಂಡರ್ ಬಿಟ್ಟು ಕ್ಲೀನ್ ಮಾಡಿಸಿದ್ವಿ. ಇವಾಗ ಒಂದು JCB ಇಟ್ಕೊಂಡ್ರೆ ಅದಕ್ಕೆ ಆಪ್ರೇಟ್ರಿಗೆ ಹೋಗ್ತಿಲ್ಲ. ಎಲ್ಲಿ ನಗರ ಶುದ್ಧ ಇರೋದು? ನಗರ ಶುದ್ಧ ಇರುತ್ತೆ. ಇದಕ್ಕೆಲ್ಲ ಉತ್ತರನೇ ಇಲ್ಲ. ಇದು ಮುನ್ಸಿಪಾಲ್ಟಿ ಆಡಳಿತನೋ ಇಲ್ಲನೋ ಗೊತ್ತಿಲ್ಲ. ನಾನು 3 ವರ್ಷ ಮಾಡಿದ್ದೀನಿ. ಬಟ್ ಇದು ಅನ್ಲೈಕ್ ಮುನ್ಸಿಪಾಲಿಟಿ. ಇದಕ್ಕೆ ಬಂದ್ಬಿಟ್ಟು ಜನನ ಉತ್ತರ ಹೇಳ್ಬೇಕು. ಸರ್, ಇದು ವಾರ್ಡ್ಗೆ ಎಷ್ಟು LED ಲೈಟ್ ಇದೆ? 10,000 ಲೈಟ್ ಚೇಂಜ್ ಮಾಡಿದ್ದೀನಿ ಅಂತಾನೆ. ಅಲ್ಲಿ ಇವ್ರ ಲೆಕ್ಕ ಹಾಕಿದ್ರೆ 6,000 ಅಂತ. ಅದು 6,000 ಮೇಂಟೈನಿಗೆ ಬಂದ್ಬಿಟ್ಟು ಅವನೇ ಮೇಂಟೈನ್ ಮಾಡಬೇಕು. ಮೇಂಟೈನ್ಗೆ ಸಪ್ರೇಟ್ ದುಡ್ಡು ಕೊಡ್ತಾರೆ. ಅವನು ಹಾಕಿರೋರಿಗೆ ದುಡ್ಡು. ಇದರೆಲ್ಲ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಕೆಲಸ. ಯಾವ ವಿಷಯಕ್ಕೆ ಲೋಕಾಗಿ ಹೋಗ್ತೀರಿ ಸರ್? ಇದು ಅಂಗಡಿಗಳು ಬಂದ್ಬಿಟ್ಟು ಹೊಡೆದ್ಬಿಟ್ಟು ಕಟ್ಟೋದು ಸರಿ ಇಲ್ಲ ಸರ್. ಇದು ಯಾವುದು ಪ್ರಾವಿಷನೇ ಇಲ್ಲ. DC ಕೂಡ ಏನು ಕೊಟ್ಟಿದ್ದಾರೆ, ಆ ಲೆಟ್ರನ್ನು ಕೊಟ್ಟಿದ್ದೀನಿ, ಆ ಫೋಟೋನು ನಾನು ಕೊಟ್ಟಿದ್ರೆ ನಮ್ಮ ಮೇಲೆ ಕೋಪ ಬೀಳಿದ್ದಾರೆ. ಆದರೆ ನಮ್ಮೂರಕ್ಕೋಸ್ಕರ ನಾನು ಯಾರಿಗೂ ಭಯ ಪಡೋಲ್ಲ. ಒಂದು ಡಿಸಿಷನ್ ಇಲ್ಲ. ಎಸ್, ಅದು ಕರೆಕ್ಟಾன ಉತ್ತರ ಇಲ್ಲ, ಕರೆಕ್ಟಾಗಿ ಕೊಡೋಂಗಿಲ್ಲ. ಮೀಟಿಂಗ್ ಅಂತ ಹೆಸರಿಗೆ ಮಾಡಿದ್ದಾರೆ ಅಷ್ಟೇ. ಕರೆಕ್ಟಾಗಿ ಉತ್ತರ ಹೋಯ್ತು. ಇವಾಗ ನಿಮ್ಮೇ ನೋಡ್ತಾ ಇದ್ರಿ ಯಾವ ಕೌನ್ಸಿಲರ್ ಏನೇನು ಕ್ವಶನ್ ಇವಾಗ ಏನೋ ಇಂಪ್ರೂವ್ಮೆಂಟ್ ಆಗುತ್ತೆ ಏನೋ ದೇವರು ಎಲೆಕ್ಟೆಡ್ ಬಾಡಿ ಅಡ್ಮಿನಿಸ್ಟ್ರೇಷನ್ ಫುಲ್ ಡೆಡ್. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.